अस्सलाम वालेकुम ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ನಾನು ಮೂಲಂಗಿ ಪಲ್ಯ ಮಾಡ್ತಾ ಇರೋದು. ಇದಂತೂ ತುಂಬ ಹೆಲ್ತಿಗೆ ಒಳ್ಳೆಯದು. ಮತ್ತು ಮೂಲಂಗಿ ತಿನ್ನಲ್ವಲ್ಲ ಅವರಿಗೆ ಈ ಥರ ಪಲ್ಯ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅವರು ಮೂಲಂಗಿ ಹಾಕಿದ್ದೀರಂತಲೇ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೂ ಕೂಡ ಒಳ್ಳೆಯದು ಇದು, ಮತ್ತು ಸಣ್ಣ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಈ ಮೂಲಂಗಿ. ಅದಕ್ಕೆ ನಾನು ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ, ಮತ್ತು ಹಸಿಮೆಣಸಿನಕಾಯಿ. ಇದಕ್ಕೆ ಜಾಸ್ತಿ ಏನೂ ಹಾಕೋಂಗಿಲ್ಲ, ಸ್ವಲ್ಪ ಇಷ್ಟನ್ನೇ ಕಟ್ ಮಾಡಿಕೊಂಡು ಹಾಕೋಣದು ಅಷ್ಟೇ. ತುಂಬ ಈಸಿ, ಸಿಂಪಲ್ಲು ಕೂಡ, ಬೇಗನೂ ಆಗುತ್ತೆ. ನಾನು ಒಂದು ಕಾರಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಹಾಗೆ ಮೂಲಂಗಿ ಕೂಡ ಇದು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಇಟ್ಕೊತೀನಿ. ನೀವು ಮೂಲಂಗಿನ ಈ ಥರ ತುರಿದು ಕೂಡ ಹಾಕ್ಕೊಬೋದು, ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು. ಯಾವ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಈ ಥರ ತುರಿದ್ಬಿಟ್ಟು ಮಾಡ್ತೀನಿ, ಯಾಕಂದರೆ ನನ್ನ ಮಕ್ಕಳು ತಿನ್ನಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಈ ಥರ ತುರಿದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವ್ರ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಚಿಕ್ಕದಾಗಿ ಇರೋಂತಹ ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕಡಲೆಬೇಳೆ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು, ಕಡಲೆಬೇಳೆ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು, ನೋಡಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಂಟ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಅದು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಂಡು, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ನೋಡಿ. ಅದಾದಮೇಲೆ ನೋಡಿ, ನಾನು ತುರಿದು ಇಟ್ಕೊಂಡಿರುವಂತಹ ಮೂಲಂಗಿನ ಸೇರಿಸ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಇದರಲ್ಲೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ, ಅದರಲ್ಲೇ ನೀರು ಬಿಟ್ಕೊಳುತ್ತೆ, ನೋಡಿ. ನಾನು ಇದನ್ನು 5 ನಿಮಿಷ ಬೇಯಿಸ್ಕೊಳ್ತೀನಿ, ನೋಡಿ. ಇದನ್ನು 5 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ, ನೋಡಿ. ಇನ್ನೊಂದು 2 ನಿಮಿಷ ಬೇಯಬೇಕು. ಇನ್ನೂ ಸ್ವಲ್ಪ ನೀರಿದೆ, ಅದು ನೀರೆಲ್ಲ ಡ್ರೈ ಆಗೋ ಗಂಟ ನಾನು ಬಿಡ್ತೀನಿ. ಅಲ್ಲಿ ಗಂಟ ನಾನು ಚಪಾತಿ ಕೂಡ ಈ ಥರ ಸೈಡಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ.
ಹಾಗೆ ನೋಡಿ ಫ್ರೆಂಡ್ಸ್, ನಮ್ಮ ಮೂಲಂಗಿ ಪಲ್ಯ ಕೂಡ ರೆಡಿಯಾಗಿದೆ. ಇವಾಗ ನಾನು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಿಕ್ಕದಾದಂತಹ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಸಿಂಪಲ್ಲು. ಯಾರೆಲ್ಲ ಈ ಥರ ಮಾಡ್ತೀರಂತ ಕಮೆಂಟ್ ಮಾಡಿ. ಯಾರಿಗೆ ಮೂಲಂಗಿ ಇಷ್ಟ ಇಲ್ವೋ ಅವರು ಕೂಡ ಕಮೆಂಟ್ ಮಾಡಿ. ನೋಡಿ, ಈ ಥರ ಇರುತ್ತೆ. ಅದಾದಮೇಲೆ ನಾವು ನಾಷ್ಟಾನ ಮಾಡ್ಕೊಂಡಿದ್ದಾದಮೇಲೆ ಕೆಲಸ ಇರುತ್ತಲ್ಲ, ಮನೆ ಕೆಲಸ. ಊರಿಗೆ ಹೋಗಿ ಬಂದುಬಿಟ್ಟು ಮನೆಯೆಲ್ಲ ತುಂಬಾ ಗಲೀಜಾಗಿತ್ತು. ಬಟ್ಟೆ ಎಲ್ಲ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ. ಇದಾದಮೇಲೆ ನಾನು ಪಾತ್ರೆ ತೊಳೆಯೋದಕ್ಕೆ ಅಂತ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಪಾತ್ರೆ ಇದೆ. ನಾನು ಚಿಟಿಕೆ ಹಿಂಗೆ ಹೊಡೆಯೋಷ್ಟರಲ್ಲಿ ನನ್ನ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನೋಡಿ, ಈ ಥರ ಆದರೆ ಎಷ್ಟು ಈಸಿ ಅಲ್ಲ. ಚಿಟಿಕೆ ಹೊಡೆಯೋದ್ರಷ್ಟರಲ್ಲಿ ಮನೆ ಕ್ಲೀನ್ ಆಗಬೇಕು. ನೋಡಿ, ನಾನು ಮಾಡ್ಕೊಂಡಿದ್ದೀನಿ. ನೆನ್ನೆ ಬಟ್ಟೆ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಊರಿಗೆ ಹೋಗಿ ತುಂಬಾ ಬಟ್ಟೆ ತೊಳೆಯೋದಿತ್ತು, ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟೊಂದು ಇದೆ. ಇದನ್ನೆಲ್ಲ ಮಡಚಬೇಕು. ಅದಾದಮೇಲೆ ನಾನು ಸಂಜೆ 4 ಗಂಟೆಗೆ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿದೆ. ನೋಡಿ, ಒಂದು ಸ್ವಲ್ಪ ಕಲ್ಲಂಗಡ ಆಯಿತು, ಅದು ಕೂಡ ಕಟ್ ಮಾಡಿಕೊಂಡು. ಈ ಬಿಸಿಲಲ್ಲಿ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಫ್ರಿಜ್ಜಲ್ಲಿ ಇದು ಅವಾಗಲೇ ತೆಗೆದುಬಿಟ್ಟು ತಿಂತಾ ಆ ಥರ ತಿನ್ನಬಾರ್ದು. ನಾನು ತೆಗೆದ್ಬಿಟ್ಟು ತುಂಬಾ ಸೆಕೆ ಆಗ್ತಾಯಿತ್ತು. ಅದಕ್ಕೆ ಏನಾದರೂ ತಣ್ಣಗಿರೋದು ತಿನ್ನೋಣ ಅಂತ ಹೇಳ್ಬಿಟ್ಟು ಈ ಕಲ್ಲಂಗಡನ ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡು ತಿಂತಾ ಇದ್ದೀವಿ ನಾವು. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಅದಾದಮೇಲೆ ನಾವು ಇದನ್ನು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಆಯಿತು. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲೇ ಗಂಟ ಟೇಕ್ ಕೇರ್, ಬಾಯ್, ಅಲ್ಲಾ ಹಾಫೀಸ್.